ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ 2026 KCET ನೀಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂತಂದರೆ KCET ಎಕ್ಸಾಮ್ ಬರೆಯೋಕ್ಕೆ ಯಾರೆಲ್ಲ ರೆಡಿಯಾಗಿದ್ದಾರೆ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು, ಅವರಿಗೆ KCET ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಗಿದೆ ಮತ್ತು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಅದಾದಮೇಲೆ ಏನಂತಂದರೆ ಯಾವ ರೀತಿ ಇರುತ್ತೆ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನು ಮತ್ತು ಪ್ರೊಸೀಜರ್ ಏನಿರುತ್ತೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಯಾವುದೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲಿಕೇಶನ್ಗಿಂತ ಮುಂಚೆ, ಮತ್ತು ಫೀಸ್ ಏನಿರುತ್ತೆ, ಮತ್ತು ಅದಾದಮೇಲೆ ಟೈಮ್ ಎಷ್ಟಿರುತ್ತೆ ಎಕ್ಸಾಮ್ಗೆ, KCET ಎಕ್ಸಾಮ್ಗೆ, ಅದೆಲ್ಲನೂ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಓಕೆನಾ. ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪ್ರೊಸೀಜರ್ ಗೊತ್ತಾಗುತ್ತೆ. KCET ಅಪ್ಲಿಕೇಶನ್ ಹಾಕ್ದಾಗಿಂದ ಕೌನ್ಸ್ಲಿಂಗ್ ಇರುತ್ತೆ, ಅದಾದಮೇಲೆ ಅಡ್ಮಿಷನ್ ತೊಗೊಳ್ತೀರಾ. ಸೊ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನನ್ನ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಗೈಡೆನ್ಸ್ ಇರುತ್ತೆ. ಇದಕ್ಕೋಸ್ಕರ ಯಾವುದೇ ರೀತಿ ಅಮೌಂಟ್ ಬೇಕಾಗಿಲ್ಲ ನನ್ನ ವೀಡಿಯೋಸ್ ನೋಡೋದಕ್ಕೋಸ್ಕರ. ಸೊ ಯಾವಾಗ ಬೇಕು ಅವಾಗ ವೀಡಿಯೋಸ್ ನೋಡಿ, ಯಾವಾಗ ಬೇಕು ಅವಾಗ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ. ಹಾಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಏನಕ್ಕಂತಂದರೆ ಫ್ರೀ ಗೈಡೆನ್ಸ್ ಇರುತ್ತೆ ಎಲ್ಲನೂ. ನಾನು ವೀಡಿಯೋ ಆದಮೇಲೆ ಒಂದು ವೀಡಿಯೋ ಬರುತ್ತೆ KCET ರಿಲೇಟೆಡು, ನೀಟ್ ರಿಲೇಟೆಡು. ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ದರೂ ನೀವು ಕಾಮೆಂಟ್ ಹಾಕಿದರೆ ನಿಮಗೆ ವಿತಿನ್ 1 to 2 hours ಇಲ್ಲ 3 hours ನಮ್ಮ ಟೀಮ್ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ, ಓಕೆನಾ. ನಾವು 5 to 7 ಮೆಂಬರ್ಸ್ ಒಂದು ಟೀಮ್ ಇದೆ, ಅವರಿಂದ ನಿಮಗೆ ರಿಪ್ಲೈನ ಬರುತ್ತೆ. ಸೊ ಅದಕ್ಕೋಸ್ಕರ ಏನಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿದರೆ ಸಾಕು ಗೈಸ್, ಓಕೆ, ಅಷ್ಟೇ ನಮಗೆ. ಮತ್ತು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಆಗಿರ್ತೀನಿ, ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀನಿ. ನೀವು ಅದು ಜಾಯ್ನ್ ಆಗಬೇಕು. ಏನಕ್ಕಂತಂದರೆ ಜಾಯ್ನ್ ಆಗಿದ್ದರೆ ನಿಮಗೆ ಹೆಲ್ಪ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ, ನಾನು ಯಾವುದೋ ಒಂದು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಲಿಲ್ಲ, ನೀವು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ, ಯೂಟ್ಯೂಬ್ ನೋಡ್ತಾ ಇಲ್ಲ ಅಂತಂದರೆ, ನಾನು ವೀಡಿಯೋ ಮಾಡಿರೋದನ್ನ ಅಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲ ಯಾವುದೇ ಒಂದು ಮೆಸೇಜ್ನ ನಿಮಗೆ ತಲುಪಿಸ್ಬೇಕಂತಂದರೆ ಅಲ್ಲಿ ಹೋಗಿ ಟೈಪ್ ಮಾಡೋಕ್ಕಿರ್ತೀನಿ, ಹಲೋ ಸ್ಟೂಡೆಂಟ್ಸ್, ಇವಾಗ ಅಪ್ಲಿಕೇಶನ್ ರಿಸಲ್ಟ್ ಬಂದಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಮೆಸೇಜ್ ಹಾಕಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಅಲ್ಲಿ ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆ. ಸೊ ಅದಕ್ಕೋಸ್ಕರ ಅದು ನಿಮಗೆ ಹೆಲ್ಪ್ ಆಗಿರುತ್ತೆ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಓಕೆನಾ. ಆಮೇಲೆ ಏನಂತಂದರೆ ಇವಾಗ ಬನ್ನಿ 2026 KCET ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದಾರಲ್ವ, ಅದು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಓಕೆನಾ. ಇದೆಲ್ಲಂತಂದರೆ KA ವೆಬ್ಸೈಟಲ್ಲಿ ಇನ್ನೂ ಅನೌನ್ಸ್ ಮಾಡಲಿಲ್ಲ, ಟ್ವಿಟರ್ ಖಾತೆಯಲ್ಲಿ ಅವರ ಒಂದು ಟ್ವಿಟರ್ ಖಾತೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. 17th ಜನವರಿಗೆ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿದೆ. CET ಎಕ್ಸಾಮ್ ಬಂದುಬಿಟ್ಟು 23 and 23rd ಏಪ್ರಿಲ್ ಇರುತ್ತೆ, 23 and 24th ಏಪ್ರಿಲ್ ಇರುತ್ತೆ, ಓಕೆನಾ. 2 ದಿವಸ ಇರುತ್ತೆ, ಒಂದು ದಿವಸ 2 ಪೇಪರ್, ಒಂದು ದಿವಸ 2 ಪೇಪರ್ ಇರುತ್ತೆ. ನೀವು ಬರೀ 4 ಪೇಪರ್ಗಷ್ಟೇ CET ಎಕ್ಸಾಮ್ ಬರೆಯೋದಿರುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಪ್ರತಿ ಒಂದು ಪೇಪರ್ ಬಂದುಬಿಟ್ಟು 60 ಮಾರ್ಕ್ಸ್ಗಿರುತ್ತೆ, ಓಕೆನಾ. 60, 120, 120, 120, 240 ಮಾರ್ಕ್ಸಿಗೆ ಇರುತ್ತೆ, ಓಕೆನಾ. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. 17 ಜನವರಿಗೆ ಆಗುತ್ತೆ. ಅದಾದಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 23 ಏಪ್ರಿಲ್, 24 ಏಪ್ರಿಲ್ಗಿರುತ್ತೆ, ಗುರುವಾರ ಮತ್ತು ಶುಕ್ರವಾರ. ಬೆಳಿಗ್ಗೆ 10:30ರಿಂದ 11:50 ಅಂತಂದರೆ 1 hour 20 minutes ಇರುತ್ತೆ ಈ ಎಕ್ಸಾಮ್ ಬಂದುಬಿಟ್ಟು. ಸೆಕೆಂಡ್ ಪೇಪರ್ ಅಂದರೆ 2:30ರಿಂದ 3:50 ಇರುತ್ತೆ. ಫಸ್ಟು ಫಿಸಿಕ್ಸ್ ಇದೆ ಫಸ್ಟ್ ಡೇನೇ, ಮತ್ತು ಸೆಕೆಂಡ್ ಕೆಮಿಸ್ಟ್ರಿ ಇದೆ ಫಸ್ಟ್ ಡೇನೇ, ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಬ್ಯಾಚ್ ಅಂತ ಲೈಕ್ ಸೆಷನ್ಸ್ ಅಂತ ಹೇಳ್ಬೋದು. ಶುಕ್ರವಾರ 24 ಏಪ್ರಿಲ್ ಯಾವುದಿರುತ್ತೆ ಅಂದರೆ ಗಣಿತ ಮತ್ತು ಬಯಾಲಜಿ ಇದೆ, ಓಕೆನಾ. ಅದಾದಮೇಲೆ ಇದು ಬಂದುಬಿಟ್ಟು ಹೊರನಾಡು ಕನ್ನಡ ಪೇಪರ್. ಇದು ಕನ್ನಡ ಪೇಪರ್ ಬಂದು 22 ಏಪ್ರಿಲ್ ಇರುತ್ತೆ. ಬಿಫೋರ್ ಈ ನಿಮ್ಮ CET ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 22 ಏಪ್ರಿಲ್ ಇರುತ್ತೆ. ಇದು ಕೂಡ 10:30ರಿಂದ 11:30 ಇರುತ್ತೆ ಗೈಸ್, ಓಕೆನಾ. 1 hour ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇದು 4ನೇ ತರಗತಿ ಅಂದರೆ ಇವಾಗ 4th ಸ್ಟ್ಯಾಂಡರ್ಡಲ್ಲಿ ಯಾವ್ದು ಕನ್ನಡ ಸಿಲೆಬಸ್ ಇದೆ ಅದು ಸಿಲೆಬಸ್ ಇರುತ್ತೆ. ಇದು ಯಾರಿಗೆ ಅಂದರೆ ಇದು ಎಲ್ರಿಗೂ ಅಲ್ಲ, ಇದು ಕ್ಲಾಸ್ C ಆ್ಯಂಡ್ ಕ್ಲಾಸ್ D ಅಂತ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೋಸ್ಕರ. ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಎಲ್ಲಿರುತ್ತೆ ಅಂದರೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲೆ ಕೇಂದ್ರಗಳಲ್ಲಿ ಮಾತ್ರ. ಯಾರಿಗಂತಂದರೆ 1 ವರ್ಷವೂ ಯಾರು ಕರ್ನಾಟಕದಲ್ಲಿ ಎಜುಕೇಷನ್ನೇ ತೊಗೊಳ್ಳಿಲ್ಲ, 1 to 10th 1 ವರ್ಷ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಲಿಲ್ಲ ಅಂತಂದರೆ ನಿಮಗೆ ಇದು ಎಕ್ಸಾಮ್ ಬರೀಬೇಕಾಗುತ್ತೆ. ನೀವು ಯಾವುದೋ 1 ವರ್ಷ ಓದಿದ್ರೂ ಪರವಾಗಿಲ್ಲ, ಬಟ್ ಇವಾಗ ಅನ್ಬೋದು ಸರ್ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದೀನಿ, ಕನ್ನಡದಲ್ಲಿ ಓದಿದ್ದೀನಿ, ಅವ್ರು ಕೂಡ ಏನು ಬರೆಯೋ ಅವಶ್ಯಕತೆ ಇರಲ್ಲ. ಏನಕ್ಕಂದರೆ ನಿಮ್ಮ ಕನ್ನಡ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಓಕೆನಾ. ಯಾರೆಲ್ಲ ಔಟ್ ಆಫ್ ಕರ್ನಾಟಕ ಸ್ಟಡಿ ಮಾಡಿದ್ದೀರಾ ಅವ್ರು ಮಾತ್ರ ಈ ಎಕ್ಸಾಮ್ಸ್ ಬರೀಬೇಕಾಗತ್ತೆ, ನಿಮ್ಮ ಕನ್ನಡ ಪರೀಕ್ಷೆ, ಓಕೆನಾ. ಇವಾಗ ಬಂದುಬಿಟ್ಟು ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದು CET ಎಕ್ಸಾಮ್ ಬಂದುಬಿಟ್ಟು KA ನಡೆಸ್ತಾರೆ, ಇದು ಸ್ಟೇಟ್ ಲೆವೆಲ್ ಇರುತ್ತೆ, ಓಕೆನಾ.
ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಫಾರ್ಮಸಿ ಆ್ಯಂಡ್ ವೆಟರ್ನರಿ, ಅದಾದಮೇಲೆ ಮೆಡಿಕಲ್ ರಿಲೇಟೆಡ್ ಎಲ್ಲ ಯಾವುದಿರುತ್ತೆ ಅದೆಲ್ಲನೂ, MBBS, ಡೆಂಟಲ್, ಆಯುಷು ಎಲ್ಲನೂ KCT, ನೀಟ್ ಮತ್ತು KCT ಎಕ್ಸಾಮಿಂದ. KCT ಅಂದರೆ ಅಗ್ರಿಕಲ್ಚರು, ಇಂಜಿನಿಯರಿಂಗು, ಫಾರ್ಮಸಿ ಆ್ಯಂಡ್ ವೆಟರ್ನರಿ. ಬಟ್ ನೀಟ್ ಅವ್ರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಕರ್ನಾಟಕ ಮೆಡಿಕಲ್ ಕಾಲೇಜ್ಗೆ ಅಂದರೆ KCT ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ ಇರುತ್ತೆ. ಅಪ್ಲಿಕೇಶನ್ ಇವಾಗೇ ಹಾಕ್ಕೊಳ್ಳಿ. ಆಮೇಲೆ KN ಅವ್ರು ಏನಂತಂದರೆ ಅನೌನ್ಸ್ ಮಾಡ್ತಾರೆ, ನೀವೇನಾದರೂ ನೀಟ್ ಮುಖಾಂತರ ಕರ್ನಾಟಕ ಮೆಡಿಕಲ್ ಕಾಲೇಜಸಲ್ಲಿ KE ಮುಖಾಂತರ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದೀರಾ KE ನೀಟ್ ಕೌನ್ಸಿಲಿಂಗಲ್ಲಿ ಅಂತಂದರೆ KCT ಅಪ್ಲಿಕೇಶನ್ ಹಾಕಿ, ಇವಾಗ ನಾವು ಪೋರ್ಟಲ್ ಓಪನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆವಾಗ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲ ಆವಾಗ ಏನಕ್ಕೆ ಹಾಕ್ಕೊಳ್ಳೋಣ, ಕ್ಲಿಯರಾಗಿ ಇವಾಗೇ ಹಾಕಿದ್ರೆ ಮುಗೀತು ಅಂತಂದರೆ ಇವಾಗ ಕೂಡ ನೀವು KCT ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ನೀವು KCT ಎಕ್ಸಾಮ್ ಬರೀಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನೀವು ನಿಮ್ಮ ನೀಟ್ ಮಾರ್ಕ್ಸ್ ಮೇಲೆ ಮೆಡಿಕಲ್ ಸೀಟ್ಸ್ ಇರುತ್ತೆ. ಓಕೆನಾ? ಸೊ ಅದಾದಮೇಲೆ ಏನಂತಂದರೆ KCT 2026 ಡೇಟ್ಸ್ ನೋಟಿಫಿಕೇಷನ್ ಅಂತಂದರೆ, ನೋಟಿಫಿಕೇಷನ್ ಜನವರಿ 2ಕ್ಕೆ ಬಂದಿದೆ. ಜನವರಿ 17ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಅಂದರೆ ಫೆಬ್ರವರಿನಲ್ಲಿರುತ್ತೆ. ಅಂತಂದರೆ 20 to 30 ಡೇಸ್ ಇರುತ್ತೆ. ಒಂದು ಟೆಂಟೇಟಿವ್ ಡೇಟ್ ಅಂತ ಅಂದ್ಕೊಳ್ಳಿ ಅಂದರೆ ಫೆಬ್ರವರಿ 20th ಇರುತ್ತೆ. ಓಕೆನಾ? ಅಪ್ಲಿಕೇಶನ್ ಕರೆಕ್ಷನ್ ಕೊಡ್ತಾರೆ, 1 ಸಲ ಇಲ್ಲ 2 ಸಲ ಕೊಡ್ತಾರೆ ಅಪ್ಲಿಕೇಶನ್ ಕರೆಕ್ಷನು. ಸೊ ಹಾಗಂತ ಇನ್ನೂ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಕರೆಕ್ಷನ್ ಮಾಡಬೇಕಂದ್ರೆ ನೀವು ಲಿಮಿಟೆಡ್ ಕರೆಕ್ಷನ್ಸ್ ಇರುತ್ತೆ. ಅಂದರೆ ಈ ಫೀಲ್ಡ್ಸ್ ಎಡಿಟ್ ಮಾಡೋಂಗಿಲ್ಲ, ಈ ಫೀಲ್ಡ್ಸ್ ಎಡಿಟ್ ಮಾಡೋಂಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಏನು ಇದು ಮಾಡೋಕ್ಕೆ ಹೋಗಬೇಡಿ. ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ 1 ವೀಕ್ ಬಿಫೋರ್ ನಿಮ್ಮ ಎಕ್ಸಾಮು. ಅಂತಂದರೆ 23rd ಎಕ್ಸಾಮ್ ಇದೆ ಅಂತಂತಂದರೆ ಒಂದು ಏಪ್ರಿಲ್ 15th ಆದಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ KA ವೆಬ್ಸೈಟಲ್ಲಿ. ಓಕೆನಾ? ಆಮೇಲೆ ಎಕ್ಸಾಮ್ ಡೇಟ್ ಅಂತ ಅನೌನ್ಸ್ ಆಗಿದೆ 23rd ಆ್ಯಂಡ್ 24th. ಯಾವಾಗ ಬರುತ್ತೆ ಅಂದರೆ 2nd ವೀಕ್ ಆಫ್ ಮೇ. ಇದು ಟೆಂಟೇಟಿವ್, ಮೇನಲ್ಲೇ ಬರುತ್ತೆ ರಿಸಲ್ಟ್. ಓಕೆನಾ? ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತಂದರೆ ಜೂನ್ ಲಾಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್ ಲಾಸ್ಟು ಇಲ್ಲಾಂತಂದರೆ ಜುಲೈ 1st ವೀಕಲ್ಲಿ ನಿಮಗೆ ಕೌನ್ಸಿಲಿಂಗ್ ಅನ್ನೋದನ್ನ ಸ್ಟಾರ್ಟ್ ಆಗುತ್ತೆ ಗೈಸ್. ಓಕೆನಾ? ಆಲ್ರೆಡಿ ನಾನು ಎಕ್ಸಾಮ್ ಬಗ್ಗೆ ಹೇಳಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಅಂತ ಎಲ್ಲ ಟೈಮಿಂಗ್ಸ್ ಕೂಡ ಹೇಳಿದೆ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಎಲಿಜಿಬಿಲಿಟಿ ಅಂತಂದರೆ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಕರ್ನಾಟಕದಲ್ಲಿ ಯಾರೆಲ್ಲ ಸೆಕೆಂಡ್ ಇಯರ್ ಎಕ್ಸಾಮ್ ಓದ್ತಾ ಇದ್ದೀರಾ, ಸೆಕೆಂಡ್ ಇಯರ್ ಓದ್ತಾ ಇದ್ದೀರಾ, ನೀವು ಕೂಡ ಎಲಿಜಿಬಲ್ ಇರ್ತೀರ. ಔಟ್ ಆಫ್ ಕರ್ನಾಟಕ ಓದ್ತಾ ಇರೋರು ಕೂಡ ಎಲಿಜಿಬಲ್ ಇರ್ತೀರ. ಬಟ್ ಅದ್ರ ಪ್ರಕಾರ ನೀವೇನಂತಂದರೆ ಇದು ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ಅಪ್ಲಿಕೇಶನ್ ಫೀ ಏನಂತ ಅಂತಂದರೆ, ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತಂದರೆ ನೋಡಿ, ಕರ್ನಾಟಕ ಡೊಮಿಷಿಯಲ್ ಅಂದರೆ ಕರ್ನಾಟಕದವ್ರಿಗೆ GM 2A 2B 3A 3B 500 ರೂಪೀಸ್ ಇರುತ್ತೆ. ಕರ್ನಾಟಕ SC ST ಮತ್ತು ಫೀಮೇಲ್ ಸ್ಟೂಡೆಂಟ್ಸ್. ಈ ಫೀಮೇಲ್ ಅಂತ ಅಂತಂದರೆ ಎಲ್ಲ ಲೈಕ್ ಬೇರೆ ಯಾವುದೇ ಕಾಸ್ಟ್ ಫೀಮೇಲ್ ಸ್ಟೂಡೆಂಟ್ಸ್ ಆಗಿದ್ದರು 250 ಇರುತ್ತೆ. ಈ SC ST ಕರ್ನಾಟಕ ಬಾಯ್ಸು ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ಗೂ, ಮೇಲ್ ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ಗೂ 250 ಇರುತ್ತೆ. ಕ್ಯಾಂಡಿಡೇಟ್ಸ್ ಅದರ್ ದ್ಯಾನ್ ಕರ್ನಾಟಕ ಅಂದರೆ ಬೇರೆ ಸ್ಟೇಟ್ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿಲ್ವಾ, ಅವ್ರಿಗೆ 750 ಇರುತ್ತೆ. ಫಾರಿನ್ ಕ್ಯಾಂಡಿಡೇಟ್ಸ್ ಯಾರಾದರೂ ಫಾರಿನ್ ಅವರು ಬರಿತಾ ಇದ್ದರೆ, KCT ಎಕ್ಸಾಮ್ ಬರಿತಾ ಇದ್ದರೆ ಅವ್ರಿಗೆ 5000 ಇರುತ್ತೆ. ಅಂತಂದರೆ ಈಗ ನೀವು ಕೇಳ್ಬೋದು KCT ಏನಕ್ಕೆ ಅವ್ರು ಬರೀತಾರೆ ಅಂತ. KCT ಇಲ್ಲ, ನೀಟಿಂದ ಕೂಡ ನೀವು ಲೈಕ್ ಕರ್ನಾಟಕದಲ್ಲಿರೋ ಮೆಡಿಕಲ್ ಕಾಲೇಜ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು 85% ಸೀಟ್ಸ್ಗೆ ಅಂತ ಅನ್ನೋರು ಕೂಡ ಈ KEನಲ್ಲಿ KCT ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಎಕ್ಸಾಮ್ ಬರಲಿಲ್ಲ ಅಂದರೂ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆವಾಗ ಈ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಆಮೇಲೆ ಹೌ ಟು ಅಪ್ಲೈ KCT ಅಂತ ಇದೆ. ಇದನ್ನು ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ 17th ಜನವರಿ ಆದಮೇಲೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಏನಾರು ಅಂದರೆ ಪೆನ್ ಆ್ಯಂಡ್ ಪೇಪರ್ ಇರುತ್ತೆ. ನೀವು ಆಫ್ಲೈನ್ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ಕೆಮಿಸ್ಟ್ರಿ, ಹಿಸ್ಟ್ರಿ, ಬಯಾಲಜಿ ಇದೆ. ಸೊ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಇರುತ್ತೆ ಕ್ವಶನ್ಸು. ನಿಮ್ಗೆ ಯಾವುದರಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಇದು ಮಾಡಿ. 80 ಮಿನಿಟ್ಸ್ ಇರುತ್ತೆ, ಅಂದರೆ 1 hour 20 minutes ಇರುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಗೈಸ್. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಯಾವುದೇ ಒಂದು ಹೊಸ ಲೈಕ್ ಏನಂತಾರಂತಂದರೆ KA ಕಡೆಯಿಂದ KCT ಆಗಲಿ ಯಾವುದೇ ಒಂದು ಆಗಲಿ ನಿಮಗೆ ಇನ್ಫಾರ್ಮೇಷನ್ ರಿಲೀಸ್ ಆದಮೇಲೆ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತಂದರೆ, ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಇಲ್ಲ ಗೂಗಲ್ ಕ್ರೋಮಲ್ಲಿ ಹೋಗಿ KE ಅಂತ ಟೈಪ್ ಮಾಡಿಬಿಟ್ಟು ಈ ಥರ ಕೊಡಿ. ಇಲ್ಲಿ ಬಂದುಬಿಡುತ್ತೆ, ಈ ರೀತಿ ಬಂದುಬಿಡುತ್ತೆ ನಿಮಗೆ ಫಸ್ಟು. ಓಕೆನಾ? ಇಲ್ಲಿ ಬಂದಮೇಲೆ ಪ್ರವೇಶ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಇವಾಗ UGCET UG NEET 2025 ಅಂತ ಇದೆ. ಇವಾಗ 26 ಬ್ಯಾಚ್ಗೆ ಇನ್ನೂ ಈ ರೀತಿ ಟ್ಯಾಬ್ಸ್ ಅಂತಂದರೆ 2 ಲೈನ್ ಇನ್ನೂ ಕ್ರಿಯೇಟ್ ಆಗಿಲ್ಲ. UGCET 2026 UG NEET 2026 ಅಂತ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇನ್ ಡೀಟೇಲ್ ಆಗಿ ಈ ರೀತಿ ಬರ್ತಾ ಇರುತ್ತೆ ಎಲ್ಲನೂ. ಇದು ನೆನ್ಪಿಟ್ಕೊಳ್ಳಿ. ಈ ವೆಬ್ಸೈಟ್ ಏನಕ್ಕಂತಂದರೆ ನೀವು ನಿಮ್ಮ ಕೌನ್ಸ್ಲಿಂಗ್, ನಿಮ್ಮ ರಿಸಲ್ಟ್ ಬಂದಮೇಲೆ ಕೌನ್ಸ್ಲಿಂಗ್ಸ್
5 ಟು 6 ಮಂತ್ ನಡೆಯುತ್ತೆ. 1 ಮಂತ್ 2 ಮಂತಲ್ಲಿ ನಿಮಗೆ ಅಡ್ಮಿಷನ್ ಆಗೋದಿಲ್ಲ. 5 ಟು 6 ಮಂತ್ ನಡೆಯುತ್ತೆ. 5 ಟು 6 ಮಂತಲ್ಲಿ ನಿಮಗೆ ಈ ವೆಬ್ಸೈಟ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಎಲ್ಲಾನು ಇಲ್ಲೇ ಬಂದುಬಿಡುತ್ತೆ. ನೀವು ಎಲ್ಲಾನು ಇಲ್ಲಿ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಆ ಒಂದೊಂದು ಲೈನ್ ಕೂಡ ಈ ರೀತಿ ಬಿಟ್ಟ ಮೇಲೆ ಆ ಲೈನ್ ಬಗ್ಗೆ ಏನು ಅನ್ನೋದನ್ನ ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ ಡೀಟೇಲ್ ಆಗಿ ತಿಳ್ಕೊಬೋದು ಗೈಸ್. ಓಕೆನಾ? ಎಷ್ಟೋ ಜನ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದ್ರು. ನಾನು ಆಲ್ರೆಡಿ ಡಾಕ್ಯುಮೆಂಟ್ಸ್ ಮೇಲೆ ವಿಡಿಯೋನ ಮಾಡಿದ್ದೀನಿ. ಸೊ ಇದು ನನ್ನ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಮತ್ತು ನನ್ನ ವಿಡಿಯೋ ಈ ರೀತಿ ಐ ಕಾರ್ಡ್ ಅಂತ ಇರುತ್ತೆ, ಇಲ್ಲಿ ಈ ಐ ಕಾರ್ಡ್ ಮೇಲೆ ಇರುತ್ತೆ. ಸೊ ಅದನ್ನು ನೀವು ಇದು ಮಾಡ್ಕೊಳ್ಬೋದು. ಸೊ ನೋಡ್ಬೋದು, ಡಾಕ್ಯುಮೆಂಟ್ಸ್ ವಿಡಿಯೋನ ಹಾಕಿರ್ತೀನಿ ಮತ್ತು ಬೇರೆ ಬೇರೆ ರಿಲೇಟೆಡ್ ವಿಡಿಯೋನ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ಗೈಸ್. ಓಕೆನಾ? ಇಲ್ಲಿ ಕಾಲೇಜ್ ವೈಸು ಎಷ್ಟು ಸೀಟ್ ಇತ್ತು 2025 ಎಷ್ಟು ಅಲೌಟ್ ಆಗಿದೆ ಇದೆಲ್ಲನೂ ಇದೆ. ಕೋರ್ಸ್ ವೈಸು ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ ಅಂತಂದರೆ ಯಾವುದೇ ಒಂದು ವೀಡಿಯೋಸ್ ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ಹೇಳುವಾಗ ನಾನು ಕವರ್ ಮಾಡಿರ್ತೀನಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಗೈಸ್. ಓಕೆನಾ? ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸ್ ಎಲ್ಲ ನಾನು ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದ್ದು ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ. 32 ಮೆಂಬರ್ಸ್ಗೆ ನಾವು ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸಿಂದ ಒಂದು ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ ಆಗೋ ರೀತಿ ಇದು ಮಾಡಿದ್ವಿ. ಅದರಲ್ಲಿ 32 ಅಲ್ಲಿ ಒಂದು 25 ಮೆಂಬರ್ಸು ನೀಟ್ ಸ್ಟೂಡೆಂಟ್ ಇದ್ದರು. ಅವ್ರಿಗೆ ಏನಾಗತ್ತಂದರೆ ಅವ್ರು ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆಗಿದ್ದರು. ಸೊ ಅವ್ರು ಏನಂತಂದರೆ ಜಸ್ಟ್ ನಾವು ಅವ್ರಿಗೆ ಗೈಡ್ ಮಾಡೋದು, ಯಾವ ರೀತಿ ಏನೇನು ಮಿಸ್ಟೇಕ್ ಆಗಿದೆ ಏನೇನಿಲ್ಲ ಅವ್ರು ಇದರಲ್ಲಿ ಅನ್ನೋದನ್ನ ಕ್ಲಿಯರ್ ಆಗಿ, ಮತ್ತು ಅವ್ರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕೂಡ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದು ನಮ್ಮ ಪೇಯ್ಡ್ ಕೌನ್ಸಿಲಿಂಗಲ್ಲಿ ಇರುತ್ತೆ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ 2026 ಬ್ಯಾಚ್ ಅವರು ಇವಾಗ ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜಲ್ಲಿ ಇರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ. ಪೇರೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಈ ನಂಬರ್ಗೆ ಹಾಯ್ ಅಂತ ಹಾಕಿ ಸರ್. ಹಾಯ್ ಅಂತ ಹಾಕಿದ ತಕ್ಷಣ ನಾವು ನಿಮ್ಮ ಹತ್ರ ಅಮೌಂಟ್ ಕೇಳೋದಿಲ್ಲ, ಏನಿಲ್ಲ. ನಾವು ನಿಮಗೆ ಡೀಟೇಲ್ ಆಗಿ ಹೇಳಿರ್ತೀವಿ ಪೇಯ್ಡ್ ಕೌನ್ಸಿಲಿಂಗ್ ಅಂದರೆ ಯಾವ ರೀತಿ ಇರುತ್ತೆ, ಏನೇನು ನಿಮಗೆ ಅದರಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಮತ್ತು ನಾವು ಒಬ್ಬರೇ ಅಲ್ಲ ನಾನು ಹ್ಯಾಂಡಲ್ ಮಾಡೋದು, ನಾವೊಂದು 5 to 7 ಮೆಂಬರ್ಸ್ ಟೀಮ್ ಇದೆ. ಮತ್ತು ಬೇಕು ಅಂತಂದರೆ ಪೇಯ್ಡ್ ಕೌನ್ಸಿಲಿಂಗ್ ನಾವು ಅಂದ್ಕೊಂಡಿರೋಕ್ಕಿಂತ ಸ್ಟೂಡೆಂಟ್ ಜಾಸ್ತಿ ಜಾಯ್ನ್ ಆಗಿದ್ದರೆ ಇನ್ನೂ 2-3 ಮೆಂಬರ್ಸರಿಗೆ ನಾವು ಹೈಯರ್ ಮಾಡ್ಕೊಂಡಿರ್ತೀವಿ, ಅಮೌಂಟ್ ಸ್ಯಾಲ್ರಿ ಕೊಟ್ಬಿಟ್ಟು. ಸೊ ಅದೆಲ್ಲ ಮಾಡಬೇಕಾಗಿರುತ್ತೆ. ಸೊ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಇರುತ್ತೆ, ಇನ್ನೊಂದು ಬಂದುಬಿಟ್ಟು ಫುಲ್ ಪ್ರೊಸೀಜರ್ ಅಂತ ಇರುತ್ತೆ. 2 ಬ್ಯಾಚ್ ಇರುತ್ತೆ. ಪೇಯ್ಡ್ ಕೌನ್ಸಿಲಿಂಗ್ ಅಂದರೆ ನಾವು ಮೊಬೈಲ್ ಮುಖಾಂತರ ನಿಮಗೆ ಎಲ್ಲ ಕ್ಲಿಯರಾಗಿ ಇನ್ ಡೀಟೇಲ್ ಆಗಿ ಹೇಳಿರ್ತೀವಿ. ಏನಾದರೂ ಎರರ್ ಬಂದಲ್ಲಿ, ನಿಮಗೆ ಏನಾದರೂ ಒಂದು ಮಿಸ್ಟೇಕ್ ಆದಲ್ಲಿ, ಆ ರೀತಿ ಆದಲ್ಲಿ ನಾವು ನಿಮಗೆ ಲೈಕ್ ಗೈಡೆನ್ಸ್ ಅಲ್ಲದೇ ನಾವು ನಿಮ್ಮ ಕ್ರೆಡೆನ್ಷಿಯಲ್ ತೊಗೊಂಡ್ಬಿಟ್ಟು ಲಾಗಿನ್ ಆಗಿಬಿಟ್ಟು ನಾವೇ ಚೆಕ್ ಮಾಡಿಬಿಟ್ಟು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ನಮ್ಮ ಟೀಮ್ನವ್ರು ಬೆಂಗಳೂರಲ್ಲೂ ಇದ್ದಾರೆ. ಕೆ ಇ ಆಫೀಸ್ಗೆ ಏನಾದರೂ ಹೋಗ್ಬೇಕಂತಂದ್ರೂ ಅವ್ರು ಹೋಗ್ಬಿಟ್ಟು ಅಲ್ಲಿ ಕೂಡ ತಿಳ್ಕೊಂಡ್ಬಿಟ್ಟು ಇನ್ಫಾರ್ಮೇಷನ್ನ ಇದು ಮಾಡಿರ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ನಾವು ಎಲ್ಲಿದ್ದೀವಿ ಅಲ್ಲಿ ನೇಟಿವಿಂದನೇ ಎಲ್ಲನೂ ಹ್ಯಾಂಡಲ್ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಇದ್ದಾರೆ ನಮ್ಮ ಟೀಮ್ನವರು, ಮತ್ತು ಗುಲ್ಬರ್ಗಾನೆಲ್ಲ ಇದ್ದಾರೆ ನಮ್ಮ ಟೀಮವರು. ಸೊ ಎಲ್ಲ ಕಡೆಯಿಂದನೂ ಹ್ಯಾಂಡಲ್ ಮಾಡ್ತೀವಿ. ಮತ್ತು ಇನ್ನೊಂದು ಬಂದುಬಿಟ್ಟು ಫುಲ್ ಪ್ರೊಸೀಜರ್ದು ಫೀಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಜಸ್ಟ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರುತ್ತೆ, ಅದರದ್ದು ಫೀಸ್ ಕೂಡ ಡಿಫ್ರೆಂಟ್ ಇರುತ್ತೆ. ನೀವು ಈ ನಂಬರ್ಗೆ ಹಾಯ್ ಅಂತ ಹಾಕಿ ಎಲ್ಲನೂ ತಿಳ್ಕೊಳ್ಳಿ. ಕ್ಲಿಯರಾಗಿ ನಾವು ಮೆನ್ಷನ್ ಮಾಡಿರ್ತೀವಿ. ಓಕೆನಾ? ಅದಾದಮೇಲೆ ಏನಂದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪೇಯ್ಡ್ ಕೌನ್ಸಿಲಿಂಗ್ ಬಗ್ಗೆ ಹೇಳೋದಿಲ್ಲ. ಇನ್ನೊಂದು 2-3 ವೀಡಿಯೋಸಲ್ಲಿ ಹೇಳಿರ್ತೀನಿ. ಏನಕ್ಕಂದರೆ ಹೊಸ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಫ್ರೆಂಡ್ಸ್ ಏನಿರ್ತಾರೆ, ನೋಡ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ನೋಡ್ತಾ ಇರ್ತಾರೆ, ಪೇರೆಂಟ್ಸ್ ನೋಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಗೊತ್ತಾಗಲಿ ಇನ್ನೊಂದು 2-3 ವೀಡಿಯೋಸಲ್ಲಿ ಅಷ್ಟೇ ಇದು ಮಾಡಿರ್ತೀನಿ ನಾನು ಪೇಯ್ಡ್ ಕೌನ್ಸಿಲಿಂಗ್ ಬಗ್ಗೆ. ಅದಾದಮೇಲೆ ಎಲ್ಲೂ ಪೇಯ್ಡ್ ಕೌನ್ಸಿಲಿಂಗ್ ಬಗ್ಗೆ ನಾನು ಮಾತೇ ಎತ್ತೋದಿಲ್ಲ. ಸೊ ನೀವು ನನ್ನ ವೀಡಿಯೋನ ಲೈಕ್ ಯೂಟ್ಯೂಬ್ ವೀಡಿಯೋಸ್ನ ನೋಡ್ಬೋದು ಧಾರಾಳವಾಗಿ, ಯಾವುದೇ ನಿಮಗೆ ತೊಂದರೆ ಮಾಡೋದಿಲ್ಲ ಅಂತ ನಾನು ಹೇಳಿರ್ತೀನಿ. ಮತ್ತು ಪೇಯ್ಡ್ ಕೌನ್ಸಿಲಿಂಗ್ ತೊಗೊಳ್ಳೇಬೇಕು ಅಂತಲ್ಲ, ನನ್ನ ಎಲ್ಲ ವೀಡಿಯೋಸು ನಿಮಗೆ ಫುಲ್ ಇನ್ಫಾರ್ಮೇಷನ್ ಇದು ಮಾಡಿರುತ್ತೆ. ಬಟ್ ಅದರಲ್ಲೂ ಏನು ನೀಟ್ ಮೆಡಿಕಲ್ ಕೌನ್ಸಿಲಿಂಗ್ ಸ್ವಲ್ಪ ಟಫ್ ಇರುತ್ತೆ. KCT ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸ್ವಲ್ಪ ಟಫ್ ಇರುತ್ತೆ. ಅದರಲ್ಲಿ ಸರ್ ಯಾವುದೇ ಒಂದು ಮಿಸ್ಟೇಕ್ ಮಾಡ್ಕೊಂಡು ನನ್ನ ಮಗಳು ಇಲ್ಲ ನಮ್ಮ ತಮ್ಮ ತಂಗಿ ಸೀಟ್ ಕ್ಯಾನ್ಸಲ್ ಆಗೋದಾಗಲಿ, ರಿಜೆಕ್ಷನ್ ಆಗೋದಾಗಲಿ ಮಾಡ್ಕೊಳ್ಳೋದು ಬೇಡ ಸರ್. ಅದಕ್ಕೋಸ್ಕರ ನಾವು ಗೈಡೆನ್ಸ್ ಜಾಯ್ನ್ ಆಗ್ತೀವಿ ಅಂತಂದರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗ್ಬೇಕಂತ ನಾನು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ, ಇದು ನಿಮ್ಮ ಇಚ್ಛೆ ಮೇರೆಗೆ. ಓಕೆನಾ? ಇದಕ್ಕೆ ಮೆಸೇಜ್ ಹಾಕಿ ಏನಂತಂದರೆ ಹಾಯ್ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹಾಕಿ, ಹಾಯ್ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹಾಕಿ, ಇಲ್ಲ ಹಾಯ್ 2026 ಅಂತ ಹಾಕಿ. ಹಾಯ್ 2026 ಅಂತ ಹಾಕಿದ್ಮೇಲೆ ನಾವು ನಿಮಗೆ ಕಾಲ್ ಮಾಡಿರ್ತೀವಿ. ಓಕೆನಾ? ನಿಮ್ಮ ಫ್ರೀ ಟೈಮ್ ತೊಗೊಂಡು ನಾವೇ ಕಾಲ್ ಮಾಡಿರ್ತೀವಿ. ನೀವು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಪಿಕ್ ಮಾಡೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ಡೀಟೇಲ್ಸ್ನ ತೊಗೊಳ್ತೀವಿ. ಓಕೆನಾ?
ಸೊ ಏನಂತಂತಂದರೆ ನೀವು ಇದು ಮಾಡ್ಕೊಳ್ಳಿ, ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪೇಯ್ಡ್ ಕೌನ್ಸಿಲಿಂಗ್ ಬಗ್ಗೆ ನಾನು ಯಾವುದೇ ವೀಡಿಯೋಸಲ್ಲಿ ಹೇಳೋದಿಲ್ಲ, ಇನ್ನೊಂದು 2-3 ವೀಡಿಯೋಸಲ್ಲಿ ಹೇಳಿರ್ತೀನಿ. ಯಾವ್ಯಾವ ವೀಡಿಯೋಸಲ್ಲಿ ಅಂದರೆ ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿರೋ ವೀಡಿಯೋದಲ್ಲಿ, KCT ರಿಸಲ್ಟ್ ಬಂದಿರೋ ವೀಡಿಯೋದಲ್ಲಿ, ನೀಟ್ ರಿಸಲ್ಟ್ ಬಂದಿರೋ ವೀಡಿಯೋದಲ್ಲಿ, ಇನ್ನೊಂದು ನಾನು ಇವಾಗ ನೆಕ್ಸ್ಟ್ ಮಾಡ್ತಾ ಇರ್ತೀನಿ ಯಾವುದೋ ಒಂದು ವೀಡಿಯೋ, ಅದರಲ್ಲಿ ಇನ್ನೂ 4 ವೀಡಿಯೋಸಲ್ಲೇ ಪೇಯ್ಡ್ ಕೌನ್ಸಿಲಿಂಗ್, ಅದು ಲಾಸ್ಟಲ್ಲಿ ಒಂದು 2 ನಿಮಿಷ ಅಷ್ಟೇ ಹೇಳಿರ್ತೀನಿ. ಇದು ನನ್ನ ಲೆಂತಿ ವೀಡಿಯೋ ಪೇಯ್ಡ್ ಕೌನ್ಸಿಲಿಂಗ್ ಬಗ್ಗೆ ಅಂದ್ಕೊಂಡಿರ್ತೀನಿ ಗೈಸ್. ಓಕೆನಾ? ಥ್ಯಾಂಕ್ ಯು, ಬಾಯ್ ಬಾಯ್.